ಅವರು ನನ್ ಮೇಲೆ ಕೋಪ ಮಾಡ್ಕೊಳ್ತಾರೆ, ನಾನು ಕೆಟ್ಟವಳಾಗಿ ಕಾಣಿಸ್ತೀನಿ, ನನ್ನನ್ನ ಬಿಟ್ಟು ಹೋಗ್ತಾರೆ. ಈ ಭಯಗಳು ನಿಮ್ಮ ನಿಜವಾದ ಭಾವನೆಗಳನ್ನ ಮರೆಮಾಚುವಂತೆ ಮಾಡ್ತಾರೆ. ಹೊರಗೆ ನೀವು ನಗ್ತಾ ಇರ್ತೀರಾ, ಆದ್ರೆ ಒಳಗೆ ಒಂದು ಭಾಗದಲ್ಲಿ ನಿಮಗೆ ನಾನೆಲ್ಲೋ ನನ್ನ ಲೈಫ್ ಅಲ್ಲಿ ಸೋತ್ ಹೋಗ್ತಾ ಇದ್ದೀನಿ, ನನಗೆ ಸುಸ್ತಾಗ್ತಾ ಇದೆ, ನನಗ್ ಕೋಪ ಆಗ್ತಾ ಇದೆ, ನನಗ್ ನಿರಾಸೆ ಬರ್ತಾ ಇದೆ. ಹಾಗಾದ್ರೆ ಈ ಅಭ್ಯಾಸ ಎಲ್ಲಿಂದ ಶುರುವಾಯ್ತು? ಇವತ್ತು ನಾನ್ ಮಾತಾಡ್ತಾ ಇರುವಂತ ವಿಷಯ ಬಹಳಷ್ಟು ಮಹಿಳೆಯರ ಜೀವನವನ್ನ ನಿಧಾನವಾಗಿ ನಾಶ ಮಾಡ್ತಾ ಇರುವಂತ ಒಂದು ಅಭ್ಯಾಸದ ಬಗ್ಗೆ. ಅದು ಪೀಪಲ್ ಪ್ಲೀಸಿಂಗ್. ಒಮ್ಮೆ ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಳ್ಳಿ, ನಿಮ್ಗೆ ಬೇಡ ಅಂತ ಹೇಳೋದಿಕ್ಕೆ ಕಷ್ಟ ಆಗ್ತಾ ಇದ್ಯಾ? ಯಾರಾದ್ರೂ ನಿಮ್ಮ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರೆ ನಿಮಗೆ ಗಿಲ್ಟ್ ಆಗ್ತಿರತ್ತಾ? ಯಾರನ್ನೂ ನೋಯಿಸ್ಬಾರ್ದು ಅಂತ ನಿಮ್ಮ ಫೀಲಿಂಗ್ಸ್ ಅನ್ನ ನೀವು ಮರೆಮಾಚಿರ್ತೀರಾ? ಯಾವಾಗ್ಲೂ ಸಹ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಿಕ್ಕೆ ನೀವೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಅಂಡ್ ವಿಡಿಯೋನ ಕೊನೆವರೆಗೆ ನೋಡಿ, ಬಿಕಾಸ್ ಕೊನೆಯಲ್ಲಿ ನಾನು ಹೇಳುವಂತ ಒಂದು ಸತ್ಯ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಮೊದಲನೇದಾಗಿ ಈ ಪೀಪಲ್ ಪ್ಲೀಸಿಂಗ್ ಅಂದ್ರೆ ಏನು? ಆಕ್ಚುಲ್ ಆಗಿ ಏನಿದು ಅರ್ಥ ಮಾಡ್ಕೊಳ್ಳೋಣ. ಪೀಪಲ್ ಪ್ಲೀಸಿಂಗ್ ಅಂದ್ರೆ ಒಳ್ಳೆಯ ವ್ಯಕ್ತಿ ಆಗಿರೋದಲ್ಲ, ಪ್ರೀತಿ ಮಾಡೋದಲ್ಲ, ಕಾಳಜಿ ವಹಿಸೋದಲ್ಲ. ಪೀಪಲ್ ಪ್ಲೀಸಿಂಗ್ ಅಂದ್ರೆ ಅದೊಂದು ಭಯ ಆಗಿದೆ. ಎಸ್, ನಾನು ಬೇಡ ಅಂದ್ರೆ ಅವರು ನನ್ನನ್ನ ಇಷ್ಟ ಪಡೋದಿಲ್ಲ, ಅವರು ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ, ನಾನು ಕೆಟ್ಟವಳಾಗಿ ಕಾಣಿಸ್ತೀನಿ. ಇದು ಒಂದು ಭಯ ಆಗಿದೆ. ಈ ಭಯಗಳು ನಿಮ್ಮ ನಿಜವಾದ ಭಾವನೆಗಳನ್ನ ಮರೆಮಾಚುವಂತೆ ಮಾಡ್ತಾ ಇದೆ. ಹೊರಗೆ ನೀವು ನಗ್ತಾ ಇರ್ತೀರಾ, ಆದ್ರೆ ಒಳಗೆ ಒಂದು ಭಾಗದಲ್ಲಿ ನಿಮಗೆ ನಾನೆಲ್ಲೋ ನನ್ನ ಲೈಫ್ ಅಲ್ಲಿ ಸೋತ್ ಹೋಗ್ತಾ ಇದ್ದೀನಿ, ನನಗೆ ಸುಸ್ತಾಗ್ತಾ ಇದೆ, ನನಗ್ ಕೋಪ ಆಗ್ತಾ ಇದೆ, ನನಗ್ ನಿರಾಸೆ ಬರ್ತಾ ಇದೆ, ಇದೆಲ್ಲವನ್ನ ಹೊತ್ಕೊಂಡು ಬದುಕ್ತಾ ಇರ್ತೀರಾ. ಹಾಗಾದ್ರೆ ಈ ಅಭ್ಯಾಸ ಎಲ್ಲಿಂದ ಶುರುವಾಯಿತು? ಒಂದು ಥಿಂಗ್, ನೀವು ಹುಟ್ಟಾನೆ ಪೀಪಲ್ ಪ್ಲೀಸರ್ ಆಗಿ ಹುಟ್ಟಿಲ್ಲ, ನಿಮ್ಮನ್ನ ಹಾಗೆ ಮಾಡಿದ್ದಾರೆ ಅಷ್ಟೇ. ಚಿಕ್ಕದಿನಿಂದ ನಮ್ಗೆ ಏನ್ ಹೇಳ್ತಾರೆ? ಒಳ್ಳೆಯ ಹುಡುಗಿ ಆಗ್ಬೇಕು, ಎಲ್ಲರ ಮಾತ ಕೇಳ್ಬೇಕು ನೀನು, ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ಬೇಕು, ದೊಡ್ಡವರಿಗೆ ಎದುರು ಮಾತಾಡ್ಬಾರ್ದು, ದೊಡ್ಡವರ ಜೊತೆ ವಾದ ಮಾಡ್ಬಾರ್ದು, ಎಲ್ಲರನ್ನ ನೀನ್ ಖುಷಿ ಪಡಿಸ್ಬೇಕು, ನೀನ್ ಹೆಣ್ಣು ಅದಕ್ಕೋಸ್ಕರ ನೀನ್ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು. ಟೈಮ್ ಟು ಟೈಮ್ ಕೆರಿಯರ್ಗೆ ಫ್ಯಾಮಿಲಿಗೆ ಕಂಪೇರ್ ಮಾಡಿ ಕೆರಿಯರ್ ನ ಕಾಂಪ್ರಮೈಸ್ ಮಾಡ್ಬೇಕು, ಮನಿಗೂ ಗ್ರೋತ್ ನ ಕಾಂಪ್ರಮೈಸ್ ಮಾಡ್ಬೇಕು, ನೀನ್ ಹೆಣ್ಣು ಅದಕ್ಕೋಸ್ಕರ ನೀನ್ ಸ್ಯಾಕ್ರಿಫೈಸ್ ಮಾಡ್ಬೇಕು. ಇದನ್ನ ನಮ್ಗ್ ಚಿಕ್ಕದ್ರಿಂದಾನೇ ಟೇಮ್ ಮಾಡ್ತಾ ಬರ್ತಾರೆ. ನಿನ್ ಕೆರಿಯರ್ ಅನ್ನ ನೀನ್ ಕಳ್ಕೊಬೇಕು, ನಿನ್ನ ಒಂದು ಮನಿ ಎನರ್ಜಿಯನ್ನ, ಮನಿ ಪವರ್ ಅನ್ನ ನೀನ್ ತಗ್ಗಿಸ್ಕೊಳ್ತಾ ಬದುಕ್ಬೇಕು. ನಿನಗ್ ಫಸ್ಟ್ ಫ್ಯಾಮಿಲಿ ಇಂಪಾರ್ಟೆಂಟ್, ನಿನಗೆ ಫಸ್ಟ್ ನಿನ್ನ ಮಕ್ಕಳು ಇಂಪಾರ್ಟೆಂಟ್, ಅವರೆಲ್ಲರಿಗೋಸ್ಕರ ನೀನ್ ಸ್ಯಾಕ್ರಿಫೈಸ್ ಮಾಡ್ಬೇಕು. ಈ ಮಾತುಗಳನ್ನ ವರ್ಷಗಳಿಂದ ಕೇಳ್ತಾ ಕೇಳ್ತಾ ಒಂದು ನಂಬಿಕೆ ನಮ್ಮ ಮನಸ್ಸಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್, ಎಲ್ಲರಿಗೂ ನಾನು ಇಷ್ಟ ಆದ್ರೆ ಮಾತ್ರ ನಾನು ಒಳ್ಳೆಯವಳು. ಇದೇ ಪೀಪಲ್ ಪ್ಲೀಸಿಂಗ್ ನ ಬೀಜ. ಆಮೇಲೆ ನಮ್ಮ ವ್ಯಾಲ್ಯೂ ನಮ್ಮೊಳಗಿರೋದಿಲ್ಲ, ಬೇರೆಯವರ ಅಪ್ರೂವಲ್ ನಲ್ಲಿ ನಮ್ಮ ವ್ಯಾಲ್ಯೂ ಇರುತ್ತೆ. ನನ್ ಸುತ್ತ ಇರೋರೆಲ್ಲ ನನ್ನ ಒಪ್ಕೊಂಡ್ರೆ ಓಕೆ, ಐ ಆಮ್ ವ್ಯಾಲ್ಯೂಯಬಲ್, ನಾನು ಒಳ್ಳೆಯವಳು. ನನ್ ಸುತ್ತ ಇರೋರು ಯಾರಾದ್ರೂ ಏನೋ ನನ್ಗೆ ಜಡ್ಜ್ಮೆಂಟ್ ಪಾಸ್ ಮಾಡ್ತಾ ಇದಾರೆ ಅಥವಾ ಏನೋ ಮಾತು ಹೇಳ್ತಾ ಇದಾರೆ ಅಂದ್ರೆ ನೋ, ಸಮಥಿಂಗ್ ಈಸ್ ರಾಂಗ್ ಇನ್ ಮೀ. ಇದು ಬಹಳ ಅಪಾಯಕಾರಿಯಾದಂತ ಪ್ಯಾಟ್ರನ್. ನಾನು ನಿಮ್ಗೆ 4 ಕ್ವಶನ್ಸ್ ಅನ್ನ ಕೇಳ್ತೀನಿ. ಎಷ್ಟು ಸಲ ಬೇಡ ಅಂತ ಹೇಳ್ಬೇಕಂತ ಅನ್ಕೊಂಡ್ರು ಕೂಡ ಓಕೆ ಅಂತ ನೀವ್ ಹೇಳಿದೀರಾ? ಎಲ್ಲರ ಖುಷಿಗೋಸ್ಕರ ನಿಮ್ಮ ಮನಸ್ಸಿನ ನಿರ್ಧಾರವನ್ನ ನೀವು ಸೈಡ್ ಲೈನ್ ಮಾಡಿ ಎಲ್ಲ ಏನ್ ಹೇಳ್ತಾ ಇದಾರೆ ಅದನ್ನ ಕೇಳಿದೀರಾ? ಎಷ್ಟು ಸಲ ನಿಮ್ಗೆ ನೋವಾಗಿತ್ತು, ಆದ್ರೂ ಕೂಡ ನೀವು ಎಲ್ಲರ ಮುಂದೆ ರಿಯಾಕ್ಟ್ ಮಾಡದೆ ಫೇಕ್ ಸ್ಮೈಲ್ ಅನ್ನ ಇಟ್ಕೊಂಡ್ರಿ? ಎಷ್ಟು ಸಲ ನಿಮ್ಮ ಕನ್ಸುಗಳನ್ನ, ನಿಮ್ಮ ಆಸೆಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಬಂದ್ರಿ, ಬಿಕಾಸ್ ನನ್ ಸುತ್ತ ಇರೋರ್ಗೆ ಬೇಜಾರ್ ಮಾಡ್ಬಾರ್ದು ಅಂತ? ಪ್ರತಿ ಬಾರಿ ನಿಮ್ಮನ್ನ ಬಿಟ್ಟು ನೀವು ಬೇರೆಯವ್ರನ್ನ ಆಯ್ಕೆ ಮಾಡಿದಾಗ ನಿಮ್ಮ ಆತ್ಮವಿಶ್ವಾಸದ ಒಂದು ತುಣುಕು ಕಳ್ದ್ ಹೋಗುತ್ತೆ. ಹೀಗೆ ಬಹಳ ವರ್ಷಗಳು ನೀವು ಮಾಡ್ತಾ ಮಾಡ್ತಾ ನಿಮ್ಮನ್ನೇ ನೀವು ಗುರುತಿಸ್ಕೊಳಕ್ ಆಗದೆ ಇರೋಂತ ಸ್ಥಿತಿಗೆ ತಲುಪ್ತೀರಾ. ದಟ್ ಈಸ್, ನಿಮ್ಮ ಐಡೆಂಟಿಟಿ ಏನು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಹಾಗಾದ್ರೆ ನೀವು ಪೀಪಲ್ ಪ್ಲೀಸಿಂಗ್ ನ ಸಫರ್ ಆಗ್ತಾ ಇದ್ದೀರಾ ಅಂತ ಕಂಡ್ಕೊಳ್ಳೋದು ಹೇಗೆ? ಈ 4 ರೀತಿಯಲ್ಲಿ ನೀವು ಕಂಡ್ಕೊಳ್ಬಹುದು. ಅದಕ್ಕೆ ಹೆಲ್ಪ್ ಮಾಡುವಂತದ್ದು ಈ ಒಂದು 4 ಪಾಯಿಂಟ್ಸ್. ನಿಮ್ಮನ್ನೇ ನೀವು ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಗಿಲ್ಟ್ ಆಗ್ತಾ ಇದ್ಯಾ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಲೈಕ್ ಒಂದು ಸಣ್ಣ ರಿಸ್ಕ್ ತಗೊಳೋದಿಕ್ಕೆ ನಿಮ್ಗೆ ಗಿಲ್ಟ್ ಆಗ್ತಾ ಇದ್ಯಾ? ಮೊದ್ಲು ಮನೆಯವರು, ಮೊದ್ಲು ಮನೆ ಕೆಲ್ಸ, ಆಮೇಲೆ ಮಕ್ಕಳು, ಮಕ್ಕಳ ಕೆಲ್ಸ, ಮೊದ್ಲು ಎಲ್ಲರೂ ಓಕೆ, ಎಲ್ಲರೂ ಆದ ನಂತರ ನಾನ್ ರೆಸ್ಟ್ ತಗೊಳ್ತೀನಿ. ಈವನ್ ಆ ರೆಸ್ಟ್ ತಗೊಳಕ್ ಹೋದಾಗ್ಲೂ ಕೂಡ ಯು ಫೀಲ್ ಗಿಲ್ಟಿ, ಯಾರಾದ್ರೂ ಏನಾದ್ರೂ ಹೇಳ್ಬಿಟ್ರೆ ನನ್ಗೆ. ನೆಕ್ಸ್ಟ್, ಎರಡನೆಯ ಒಂದು ಲಕ್ಷಣ, ಯಾರಾದ್ರೂ ಬೇಸರ ಮಾಡಿಕೊಂಡ್ರೆ ನಿಮಗ್ ನಿದ್ದೆ ಬರೋದಿಲ್ಲ. ನಿಮ್ಗ ಅನ್ಸುತ್ತೆ ಅವ್ರು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ನನ್ನಿಂದ ಏನೋ ತಪ್ಪಾಗಿರ್ಬಹುದು. ಒಂದನ್ನ ನೀವ್ ಅರ್ಥ ಮಾಡ್ಕೊಬೇಕಾಗಿದೆ, ಪ್ರತಿಯೊಬ್ಬರ ಭಾವನೆಗಳಿಗೂ ಕೂಡ ನೀವು ಹೊಣೆಗಾರರಲ್ಲ.
ಇದು ನಿಮ್ಗೆ ಅರ್ಥ ಆದಂತ ದಿನ ನಿಮ್ಮ ಜೀವನ ಬದಲಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಮೂರನೆಯ ಒಂದು ಕ್ಯಾರೆಕ್ಟರ್ ನಿಮ್ಮಲ್ಲಿ ನೀವು ಗಮನಿಸುವಂತದ್ದು, ಬಾಯಲ್ಲಿ ಎಸ್ ಅಂತ ಹೇಳ್ತಾ ಇರ್ತೀರಾ ಆದ್ರೆ ಮನ್ಸಲ್ಲಿ ನೋ ಅಂತ ಇರತ್ತೆ. ಅದ್ ಯಾವುದೇ ಕೆಲ್ಸ ಇರ್ಬೋದು, ನಿಮಗೆ ಆ ಒಂದು ಕೆಲ್ಸನೇ ಇರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಒಂದ್ ಫಂಕ್ಷನ್ ಹೋಗೋದೇ ಇರ್ಬೋದು, ನಿಮಗ್ ಅಲ್ಲಿ ಹೋಗೋದಿಕ್ಕೆ ಇಷ್ಟ ಇರೋದಿಲ್ಲ ಅಥವಾ ಆ ಕೆಲ್ಸವನ್ನ ಆ ಟೈಮಲ್ಲಿ ನಿಮಗ್ ಮಾಡೋದಿಕ್ಕೆ ಇಷ್ಟ ಇರೋದಿಲ್ಲ. ಬಟ್ ಅದನ್ನ ನೋ ಅಂತ ಹೇಳೋದಿಕ್ಕೆ ನಿಮ್ಗೆ ಬಾಯಿ ಬರ್ತಿರೋದಿಲ್ಲ. ಮನ್ಸಲ್ಲಿ ನೋ ಅಂತಾನೆ ಇರುತ್ತೆ, ಆದ್ರೆ ಬಾಯಲ್ಲಿ ಮಾತ್ರ ಸದಾ ಎಸ್, ಓಕೆ ನಾನ್ ಮಾಡ್ತೀನಿ, ಓಕೆ ನಾನ್ ಬರ್ತೀನಿ, ಇದೇ ಆಗ್ತಿರತ್ತೆ. ಬಾಯಲ್ಲಿ ಹೇಳಿರ್ತೀರಾ ಪರವಾಗಿಲ್ಲ, ನನ್ಗೆ ಏನ್ ತೊಂದ್ರೆ ಇಲ್ಲ, ನಾನ್ ಮಾಡ್ತೀನಿ, ಐ ಕ್ಯಾನ್ ಮ್ಯಾನೇಜ್. ಬಟ್ ಒಳಗಡೆ ನಿಮಗೆ ಆಯಾಸ ಆಗ್ತಿರುತ್ತೆ, ಕೋಪ ಬರ್ತಿರುತ್ತೆ, ಚಿಂತೆ ಆಗ್ತಾ ಇರುತ್ತೆ, ಯು ಫೀಲ್ ಐ ಆಮ್ ಕಂಪ್ಲೀಟ್ಲಿ ಡ್ರೈನ್. ಯಾಕಂದ್ರೆ ನಿಮ್ಮ ಬಾಯಿ ಎಸ್ ಹೇಳ್ತು ಆದ್ರೆ ನಿಮ್ಮ ಆತ್ಮಕ್ಕೆ ಆ ಕೆಲ್ಸವನ್ನ ಮಾಡೋದಿಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ನಾಲ್ಕನೆಯ ಒಂದು ಕ್ಯಾರೆಕ್ಟರ್, ನಾನು ಹೆಚ್ಚು ಕೊಟ್ರೆ ನನ್ಗೆ ಹೆಚ್ಚು ಪ್ರೀತಿ ಸಿಗುತ್ತೆ ಅನ್ನೋಂತ ಒಂದು ನಂಬಿಕೆ. ಬಹಳಷ್ಟು ಮಹಿಳೆಯರು ಹೀಗೆ ನಂಬ್ಕೊಂಡಿರ್ತಾರೆ. ಅವರ ಪ್ರಕಾರ ನಾನು ಎಲ್ಲರಿಗೂ ಹೆಚ್ಚು ಮಾಡಿದಷ್ಟು ಎಲ್ಲರೂ ನನ್ನನ್ನ ಹೆಚ್ಚು ಪ್ರೀತಿಸ್ತಾರೆ. ಆದರೆ ಗೌರವ ಬರೀ ನೀವು ಹೆಚ್ಚು ಮಾಡೋದ್ರಿಂದ ಸಿಗೋದಿಲ್ಲ, ಬರೀ ನಿಮ್ಮ ತ್ಯಾಗದಿಂದ ಸಿಗೋದಿಲ್ಲ. ಕೆಲವೊಮ್ಮೆ ಜನರು ನಿಮ್ಮ ಒಳ್ಳೆಯತನಕ್ಕೆ ಅಡಿಕ್ಟ್ ಆಗಿರ್ತಾರೆ, ಅದ್ ಅವ್ರಿಗೆ ರೂಢಿ ಆಗಿರತ್ತೆ ಹೊರತು ಅದನ್ನ ನಿಮ್ಮ ಗೌರವ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಒಬ್ಬ ಮಹಿಳೆ ಒಳ್ಳೆಯ ಮಗಳು, ಒಳ್ಳೆಯ ಹೆಂಡತಿ, ಒಳ್ಳೆಯ ತಾಯಿ, ಒಳ್ಳೆಯ ಉದ್ಯೋಗಿ, ಅವಳ ಎಲ್ಲರೂ ಹೊಗಳ್ತಾ ಇದ್ರು. ಆದ್ರೆ ಆಕೆಗೆ ಆಕೆಯ ಬಗ್ಗೆ ರಿಜೆಕ್ಷನ್ ಇತ್ತು, ಆಕೆಗೆ ಆಕೆಯ ಜೀವನದ ಬಗ್ಗೆನೆ ಬೇಸರ ಇತ್ತು. ಬಿಕಾಸ್ ಆಕೆ ಎಲ್ಲರಿಗೋಸ್ಕರ ಬದುಕ್ತಾ ಇದ್ಲು, ಎಲ್ಲರೂ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಆ ಎಲ್ಲಾ ಒಂದು ಅವಶ್ಯಕತೆಗಳನ್ನ, ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡ್ತಾ ಇದ್ಲು. ಆಕೆಯ ಜೀವನಕ್ಕೆ ಆಕೆಗೆ ಏನ್ ಖುಷಿ ಕೊಡುತ್ತೋ ಅದನ್ನ ಮಾಡೋದಿಕ್ಕೋಸ್ಕರ ಆಕೆ ಬದುಕ್ತಾನೆ ಇರ್ಲಿಲ್ಲ. ಇದು ಆಕೆಯ ಒಂದು ಕತೆ ಅಲ್ಲ, ಸಾವಿರಾರು ಮಹಿಳೆಯರು ಬದುಕ್ತಾ ಇರುವಂತ ರೀತಿ ಇದಾಗಿದೆ. ದಟ್ ಈಸ್ ಎಲ್ಲರಿಗೋಸ್ಕರ ಅವ್ರು ಬದುಕ್ತಾ ಇರ್ತಾರೆ, ಎಲ್ಲರಿಗೋಸ್ಕರ ಬದುಕ್ತಾ ಬದುಕ್ತಾ ಅಲ್ಟಿಮೇಟ್ಲಿ ನನಗೇನ್ ಖುಷಿ ಕೊಡುತ್ತೆ, ನನಗೇನ್ ಬೇಕು ಅನ್ನೋ ಲೈಫೇ ಅವ್ರ ಹತ್ರ ಇರೋದಿಲ್ಲ. ಈ ಒಂದು ಸ್ಟೋರಿ ನಿಮ್ಮದಾಗಿದ್ರೆ ನಾನ್ ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ಅಬಲ ಟು ಆದಿಶಕ್ತಿ ವೆಬಿನಾರ್ಗೆ. ಈ ಒಂದು 90 ಮಿನಿಟ್ಸ್ ವೆಬಿನಾರ್ ಅಲ್ಲಿ ನಾನ್ ನಿಮ್ಗೆ ಎಕ್ಸಾಕ್ಟ್ ರೋಡ್ ಮ್ಯಾಪ್ ಅನ್ನ ಶೇರ್ ಮಾಡ್ತೀನಿ, ಯಾವ ರೀತಿಯಲ್ಲಿ ಈ ಒಂದು ಪೀಪಲ್ ಪ್ಲೀಸಿಂಗ್ ಹ್ಯಾಬಿಟ್ ಇಂದ ಈಚೆ ಬರೋದು ಅಂತ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಮುಂದಿನ ವೆಬಿನಾರ್ಗೆ ಈಗಲೇ ನೀವು ಕ್ಲಿಕ್ ಮಾಡಿ ನಿಮ್ಮ ಫ್ರೀ ಸೀಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಈಗ ನೆಕ್ಸ್ಟ್ ಪಾರ್ಟಿಗೆ ಬರೋಣ. ದಟ್ ಈಸ್ ಓಕೆ, ನಾನು ಆಲ್ರೆಡಿ ಪೀಪಲ್ ಪ್ಲೀಸರ್ ಆಗೋಗಿದ್ದೀನಿ, ಇದನ್ನ ಸ್ವಲ್ಪ ಮಟ್ಟಿಗೆ ಹಿಂಗಾದ್ರೂ ನಾನು ಚೇಂಜ್ ಮಾಡಬಹುದಾ, ನಾನೇ ಸ್ವಲ್ಪ ಪ್ರಯತ್ನ ಪಡಬಹುದಾ ಅನ್ನೋದಾದ್ರೆ ಎಸ್, ಖಂಡಿತವಾಗಿ ಹೌದು. ಮೊದಲನೇ ಹೆಜ್ಜೆ, ಫಸ್ಟ್ ಸ್ಟೆಪ್ ನೀವು ಇಲ್ಲಿ ತಗೊಬೇಕಾಗಿರುವಂತದ್ದು ದಟ್ ಈಸ್ ನನಗೆ ನಿಜವಾಗಿ ಏನು ಬೇಕು ಅಂತ ನಿಮ್ಮನ್ನೇ ನೀವು ಎಗೇನ್ ಅಂಡ್ ಎಗೇನ್ ಪ್ರತಿದಿನ ಕೇಳ್ಕೊಳ್ಳುವಂತದ್ದು. ಕೇಳ್ಕೊಂಡು ಕಳ್ದೋಗಿರೋ ನಿಮ್ ಒಳಗಿನ ಒಂದು ಎನರ್ಜಿಯನ್ನ ನೀವು ಹುಡುಕೋಬೇಕಾಗಿದೆ. ನನ್ಗೇನ್ ಬೇಕು, ನನ್ಗೆ ಈ ಕ್ಷಣಕ್ಕೆ ಏನ್ ಖುಷಿ ಕೊಡುತ್ತೆ, ಏನ್ ಮಾಡಿದ್ರೆ ಖುಷಿ ಕೊಡುತ್ತೆ, ಇದನ್ನ ನೀವು ಫಸ್ಟ್ ನಿಮ್ಮ ಜೊತೆಗೆ ನೀವು ಕನೆಕ್ಷನ್ ಅನ್ನ ಇಟ್ಕೊಬೇಕಾಗತ್ತೆ. ಎರಡನೇ ಕೆಲಸ ನೀವು ಮಾಡಬಹುದಾದಂತದ್ದು ದಟ್ ಈಸ್ ಸಣ್ಣ ಸಣ್ಣದಾಗಿ ಬೇಡ ಅಥವಾ ಆಗೋದಿಲ್ಲ ಅನ್ನೋದನ್ನ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳೋ ಅಂತದ್ದು. ಲೈಕ್ ಎಕ್ಸಾಂಪಲ್, ನಿಮ್ಗೆ ಒಂದೇ ಸಲ ನೋ ಆಗಲ್ಲ ಅಂತ ಹೇಳೋದಿಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ, ಬಿಕಾಸ್ ವರ್ಷಗಳಿಂದ ನೀವು ಅದನ್ನೇ ಮಾಡ್ತಾ ಬಂದಿದ್ದೀರಾ. ಸೊ ಈ ಒಂದು ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡೋದಿಕ್ಕೆ ನೀವು ಮಾಡಬಹುದಾದಂತದ್ದು, ಇನ್ಸ್ಟೆಡ್ ಆಫ್ ಡೈರೆಕ್ಟ್ ಆಗಿ ನನ್ಗೆ ಆಗೋದಿಲ್ಲ ಅಂತ ಹೇಳೋದಿಕ್ ಕಷ್ಟ ಆದಾಗ ನೀವು ಹೇಳ್ಬಹುದು ನೋಡೋಣ, ನಾನ್ ಯೋಚನೆ ಮಾಡ್ತೀನಿ, ಅಥವಾ ನಿಧಾನವಾಗಿ ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ, ನನ್ಗೆ ಇದು ಒಪ್ಪಿಗೆ ಇಲ್ಲ, ಈ ರೀತಿಯಲ್ಲಿ ಬೇರೆ ಬೇರೆ ವರ್ಡಿಂಗ್ಸ್ ಗಳನ್ನ ಸಾಫ್ಟ್ ಆಗಿ ನೀವು ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಬೌಂಡ್ರೀಸ್ ಅನ್ನ ಕ್ರಿಯೇಟ್ ಮಾಡೋದು ನೀವು ಕಲಿಬಹುದು. ಅಂಡ್ ಮೂರನೆಯ ಒಂದು ಸ್ಟೆಪ್, ನಿಮ್ಮ ಪೀಪಲ್ ಪ್ಲೀಸಿಂಗ್ ಅನ್ನ ಎಂಡ್ ಮಾಡೋದಿಕ್ಕೆ ಅಂದ್ರೆ ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ನೀವು ಉದ್ದ ಜಸ್ಟಿಫಿಕೇಶನ್ ಕೊಡುವಂತ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮ್ಮ ಜೀವನವನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ನಿಮ್ಗೆ ಯಾರಿಂದಲೂ ಪರ್ಮಿಷನ್ ಬೇಕಾಗಿಲ್ಲ. ಇದನ್ನ ಫಸ್ಟ್ ನಿಮ್ಮಲ್ಲಿ ನೀವು ಕನ್ವಿಕ್ಷನ್ ಆಗಿ ನಿಮ್ಗೆ ನೀವು ಹೇಳ್ಕೊಬೇಕಾಗಿದೆ. ನಿಮ್ಮ ಜೀವನವನ್ನ ನೀವು ಬದುಕಿ, ಜೀವನದ ಸತ್ಯ. ಸೊ ಈ ಸತ್ಯವನ್ನ ನೀವು ಸದಾ ನೆನ್ಪಿಟ್ಕೊಳ್ಳಿ. ಪ್ರತಿಯೊಬ್ಬರ ಖುಷಿಗೆ ನೀವು ಹೊಣೆಗಾರರಲ್ಲ, ಪ್ರತಿಯೊಬ್ಬರ ಬೇಸರಕ್ಕೆ ನೀವು ಹೊಣೆಗಾರರಲ್ಲ. ನಿಮ್ಮ ಜೀವನವನ್ನ ನೀವು ಬದುಕಿ. ಈ ಎಲ್ಲಾ ಆಕ್ಷನ್ ಸ್ಟೆಪ್ಸ್ ಅನ್ನ ತಗೊಳ್ಳೋದಿಕ್ಕೆ ನಿಮ್ಮ ಲೈಫ್ ಅಲ್ಲಿ ಸ್ಟಾರ್ಟ್ ಮಾಡಿ. ಅಂಡ್ ಇದರ ರಿಲೇಟೆಡ್ ಆಗಿ ನಿಮ್ಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಅಂದ್ರೆ
ವೆಬಿನಾರಿಗೆ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಎಲ್ಲಾ ಸ್ಟೆಪ್ಸ್ ಗಳನ್ನ ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳಿ. ಅಂಡ್ ಇದ್ರ ರಿಲೇಟೆಡ್ ಆಗಿ ನಿಮ್ಗೆ ಇನ್ನ ಡೀಪ್ ಆಗಿ ಹೋಗ್ಬೇಕು, ಇನ್ನ ನಾನು ಡೀಪರ್ ಲೆವೆಲ್ ಅಲ್ಲಿ ಇದನ್ನ ಅಳವಡಿಸ್ಕೊಬೇಕು ಅಂತ ಅನ್ಸೋದಾದ್ರೆ ಈಗಲೇ ವೆಬಿನಾರಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಬಿಕಾಸ್ ಅಬಲೆ ಆಗಿರ್ಬೇಕಾದ್ರೆ ನಿಮ್ಮನ್ನ ನೀವು ಕೇಳ್ಕೊಳ್ತಿರ್ತೀರಾ, ನಾನು ಎಲ್ಲರನ್ನ ಹೇಗ್ ಖುಷಿ ಪಡಿಸ್ಲಿ ಅಂತ. ಒನ್ಸ್ ನೀವು ಆದಿಶಕ್ತಿಯ ಸ್ಟೇಟ್ ಗೆ ಬಂದಾಗ ನಿಮ್ಮನ್ನ ನೀವು ಕೇಳ್ಕೊಳ್ತೀರಾ, ನಾನು ನನ್ನ ಜೀವನವನ್ನ ಕಳ್ಕೊಳ್ದೆ ಹೇಗೆ ಬದುಕ್ಲಿ, ನನ್ನ ಸಂತೋಷವನ್ನ ನಾನು ಹೇಗೆ ಹುಡಿಕೊಳ್ಳಿ ಅಂತ. ಸೊ ನೀವು ಕೂಡ ಆದಿಶಕ್ತಿ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ರೆ, ಅಥವಾ ಆದಿಶಕ್ತಿಯ ಎನರ್ಜಿಯಲ್ಲಿ ವೈಬ್ರೇಟ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ರೆ, ಮಿಸ್ ಮಾಡದೆ ಅಬಲಾ ಟು ಆದಿಶಕ್ತಿ ವೆಬಿನಾರ್ ಅನ್ನ ಅಟೆಂಡ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.